टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಎರಡನೇದು ಜೊತೆಗೆ ಒಂದು ಟೌನ್ ಪ್ಲಾನಿಂಗ್ ವಿಚಾರದಲ್ಲೂ ಕೂಡ ಇವರೊಂದು ಹೊಸ ಪಾಲಿಸಿನ ಒಂದು ಅಡಾಪ್ಟ್ ಮಾಡ್ತಾ ಇದ್ದಾರೆ. ಹಿಂದೆನೇ ಭಾಳ ವರ್ಷದಿಂದನೇ ಮಾಡಿದ್ರು, ಇಂಪ್ಲಿಮೆಂಟ್ ಮಾಡಿಲ್ಲ, ಈಗೇನೋ ಮಾಡ್ತಾ ಇದ್ದಾರಂತೆ. ಅದನ್ನು ಕೂಡ ಪೂಲಿಂಗ್ ಪಾಲಿಸಿ ಟೌನ್ ಪ್ಲಾನಿಂಗಲ್ಲಿ ರೋಡ್ಸ್ಗಳಿಗೆ ಅದೊಂದು ಸ್ಪೆಸಿಫಿಕ್ಕಾಗಿ ಒಂದೊಂದು ಮಾಡಿದ್ದಾರೆ. ಸೊ ಆ ದೃಷ್ಟಿಯಿಂದ ಅದಕ್ಕೆ ಅವ್ರು ನನಗೆ ಪ್ರೆಸೆಂಟೇಷನ್ ಕೊಡ್ತಾ ಇದ್ದಾರೆ. ಅದಾದಮೇಲೆ ಈ ಕಸಗಳದ ಡಂಪಿಂಗ್ ಯಾರ್ಡ್ಗೆ ವಿಸಿಟ್ ಮಾಡ್ತಾ ಇದ್ದೀನಿ ನಮ್ಮ ಟೀಮ್ ಎಲ್ಲ. ಹೈಕಮಾಂಡ್ ಭೇಟಿ ಏನಾದರೂ ಮಾಡುತ್ತಾರೆ ಸರ್? ವರದಿ ಕೊಡಂತ ಐ ಥಿಂಕ್ ಈ ಸತಿ ಕಷ್ಟ ಆಗ್ಬೋದು. ಯಾಕೆ ನಂಗೆ ನಾಳೆ ತಿರ್ಗಾ ಅದು ಎತ್ತಿ ನೋಡೋದು ಮೀಟಿಂಗ್ ಇದೆ. ಚೀಫ್ ಮಿನಿಸ್ಟ್ರು ನಾಳೆ ಮೀಟಿಂಗ್ 2-3 ಸತಿ ಪೋಸ್ಟ್ಪೋನ್ ಮಾಡಿದ್ರು, ಅದಕ್ಕೆ ವಾಪಸ್ ಹೋಗ್ತಾ ಇದ್ದೀನಿ. 18ನೇ ತಾರೀಕು ತಿರ್ಗಾ ನಾನು ಇರಿಗೇಷನ್ ಮಿನಿಸ್ಟ್ರು ಈ ನಮ್ಮ ಕೃಷ್ಣ ಅವಾರ್ಡ್ ಇದೆಯಲ್ಲ, ಅವಾರ್ಡ್ ಬಗ್ಗೆ ನಾನು ಎಲ್ಲ MP ಗಳಿಗೆ ಪ್ರೈಮ್ ಮಿನಿಸ್ಟರ್ನ ಇರಿಗೇಷನ್ ಮಿನಿಸ್ಟರ್ ಭೇಟಿ ಮಾಡೋಣ ಅಂತ ಹೇಳಿದ್ದೆ. ಅದರ ಬಗ್ಗೆ ಈಗಾಗಲೇ ಅವರೊಂದು ಮೀಟಿಂಗ್ ಕರೆದಿದ್ದಾರೆ. ಮೊದಲು ಫಿಕ್ಸ್ ಆಗಿತ್ತು, ಕ್ಯಾನ್ಸಲ್ ಪೋಸ್ಟ್ಪೋನ್ ಆಗಿತ್ತು, ಈಗ ಅವ್ರು ಕರೆದಿದ್ದಾರೆ. ಭಾಳ ಸಂತೋಷ ಆದಂಥ ವಿಚಾರ ಅದು, ಅವಾರ್ಡ್ ಮಾಡಲಿಕ್ಕೆ. ಅದಕ್ಕೆ 18ನೇ ತಾರೀಕು ಬರ್ತೀನಿ. 12ನೇ ತಾರೀಕು CM ಕೂಡ ಬರ್ತಾ ಇದ್ದಾರೆ ಸರ್ ದೆಹಲಿಗೆ ವರಿಷ್ಠರನ್ನ ಭೇಟಿಗೆ. ಇನ್ನೊಂದು ಮೀಟಿಂಗ್ ಇದೆ, ಬೇರೆ ಅವ್ರದ್ದು ಫೈನಾನ್ಸು ಇದ್ರದ್ದು ಒಂದು ಮೀಟಿಂಗ್ ಇದೆ, ನೋಡೋಣ. ಈಗ ಒಂದು ಪ್ರಶ್ನೆ ಅಂತ ಎದ್ದಿರೋಂಥದ್ದು, ಈಗ ರಾಜ್ಯಪಾಲರಿಗೆ ಆಹ್ವಾನ ಕೊಟ್ಟಿದ್ದು ಯಾರು ಅನ್ನುವಂಥದ್ದು ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಅದಕ್ಕೆ ಸರ್ಕಾರ ಒಂದು ಕ್ಲಾರಿಟಿ ಕೊಡಬೇಕು ಅನ್ನುವಂಥದ್ದು. ನೋಡಪ್ಪ, ನೀವು ರಾಜ್ಯಪಾಲರನ್ನು ಕೇಳಬೇಕು, ನನಗೆ ಕೇಳೋದು ಏನು ಹೇಳ್ತದೆ ಸರ್? ಗೋವಿಂದ ರಾಜ್ ಅವರು ಆಹ್ವಾನ ಕೊಟ್ಟಿದ್ರ? ನನಗೆ ಗೊತ್ತಿಲ್ಲ, ಅದೆಲ್ಲ ನನಗೇನು ಗೊತ್ತಿಲ್ಲ. ಎಲ್ಲಕ್ಕೆ ಇದನ್ನು ಪುನಃ ಅವರ ಆಯೋಗ ಎನ್ಕ್ವೈರಿ ಮಾಡ್ತಾ ಇದೆ. ನನ್ನ ಮಾತುಗಳಿಂದ ಯಾವುದೂ ಇನ್ಫ್ಲೂಯೆನ್ಸ್ ಆಗಬಾರ್ದು. ಸರ್, ಈಗ ರಾಜ್ಯಪಾಲರ ಕಡೆಯಿಂದನೂ ಕೂಡ ಯಾವುದೇ ರೀತಿಯಾದಂಥ ಫೀಡ್ಬ್ಯಾಕ್ ಬಂದಿಲ್ಲ. ಹಾಗಾಗಿ ಇದು ಪ್ರಶ್ನೆಯಾಗಿ ಉಳಿಯುತ್ತೆ. ಸರ್ಕಾರ ಆಹ್ವಾನ ಕೊಟ್ಟಿದ್ರೆ ಅದ್ರ ಬಗ್ಗೆ ಸ್ಪಷ್ಟನೆ ಕೊಡಬೇಕು ಅನ್ನುವಂಥದ್ದು ಒತ್ತಾಯ ಸರ್. ನೀವು ರಾಜ್ಯಪಾಲರ ಭೇಟಿ ಮಾಡಿ. ಸರ್, ಈಗ DCP ಬರೆದಂಥ ಪತ್ರ ಸರ್, DCP ಬರೆದಂಥ ಪತ್ರ ಭದ್ರತೆ ಬಗ್ಗೆ ಸರ್.